ಕೃಷಿಯೊಂದಿಗೆ ಹೈನುಗಾರಿಕೆಯನ್ನು ಅಳವಡಿಸಿಕೊಂಡು ಉತ್ತಮ ಆದಾಯ ವೃದ್ಧಿಸಿಕೊಳ್ಳುವ ಬಗ್ಗೆ ಕೇಳಿದ್ದೇವೆ. ಬಳ್ಳಾರಿ ಜಿಲ್ಲೆಯ ಕೊಂಚಗೇರಿ ಗ್ರಾಮದ ನಿವಾಸಿ ವಸಂತಲಕ್ಷ್ಮಿ ಕೃಷಿ ಮತ್ತು ಹೈನುಗಾರಿಕೆಯಿಂದ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವ ಜೊತೆಗೆ ಗ್ರಾಮಸ್ಥರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿ ಮಾದರಿಯಾಗಿದ್ದಾರೆ. ಈ ಕುರಿತು ಒಂದು ವರದಿ. ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನ ಕೊಂಚಗೇರಿ ಗ್ರಾಮದ ನಿವಾಸಿ ವಸಂತಲಕ್ಷ್ಮಿ ಎಸ್ಎಸ್ಎಲ್ಸಿ ವಿದ್ಯಾಭ್ಯಾಸ ಮಾಡಿದ್ದು ತಮ್ಮ ಜಮೀನಿನಲ್ಲಿ ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ. ಪಶುಗಳಿಗೆ ಅಗತ್ಯವಾದ ಮೇವನ್ನು ತಮ್ಮ ಜಮೀನಿನಲ್ಲಿಯೇ ಬೆಳೆಯುತ್ತಾರೆ. ಹಾಗೆಯೇ ಹಸು ಎಮ್ಮೆಗಳ ಸಗಣಿಯನ್ನೇ ತಮ್ಮ ಜಮೀನಿಗೆ ಸಾವಯವ ಗೊಬ್ಬರವಾಗಿ ಬಳಸುತ್ತಿದ್ದಾರೆ. ಹೀಗೆ ಅವರು ಮೇವಿನ ವೆಚ್ಚವನ್ನು ನಿಭಾಯಿಸುವ ಜೊತೆಗೆ ಗೊಬ್ಬರಕ್ಕೂ ಕಡಿಮೆ ವೆಚ್ಚ ಮಾಡುತ್ತಿದ್ದಾರೆ. ಹರಿಯಾಣದ 2 ಮತ್ತು 6 ಜನ ಸ್ಥಳೀಯರು ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಪ್ರತಿದಿನ ಸಂಗ್ರಹವಾಗುವ ಹಾಲನ್ನು ಸ್ಥಳೀಯ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮಾರಾಟ ಮಾಡುತ್ತಾರೆ. ಹೀಗೆ ಕೃಷಿ ಮತ್ತು ಹೈನುಗಾರಿಕೆಯನ್ನು ಒಂದಕ್ಕೊಂದು ಪೂರಕವಾಗುವಂತೆ ನಿರ್ವಹಿಸಿ ಯಶಸ್ವಿಯಾಗಿದ್ದಾರೆ. ಇವರು ಈ ಸಹಕಾರ ಸಂಘದ ಅಧ್ಯಕ್ಷರು ಆಗಿ ಸೇವೆ ಸಲ್ಲಿಸುತ್ತಿದ್ದು ಗ್ರಾಮೀಣ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಕೈಜೋಡಿಸಿದ್ದಾರೆ. ದೂರದರ್ಶನದೊಂದಿಗೆ ಮಾದರಿ ಕೃಷಿ ಮಹಿಳೆ ವಸಂತಲಕ್ಷ್ಮಿ ಪ್ರತಿದಿನ ಬೆಳಗ್ಗೆ 100 ಲೀಟರ್ ಹಾಗೂ ಸಂಜೆ 100 ಲೀಟರ್ ಹಾಲನ್ನು ಸಹಕಾರ ಸಂಘಕ್ಕೆ ನೀಡುತ್ತಿದ್ದು ಸಹಕಾರ ಸಂಘದಿಂದಾಗಿ ಸ್ಥಳೀಯ ಮಹಿಳೆಯರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗಿದೆ ಎಂದು ಹೇಳಿದರು. ರೈತರಿಗೆ ಎಲ್ಲ ನಾವು ಕುಟುಂಬದಿಂದ ಬಂದಿರೋದ್ರಿಂದ ಇದೆಲ್ಲ ಮಾಡಬೇಕು ಅನಿಸಿತ್ತು, ಮಾಡಿದ್ವಿ. ಈಗ ನಮ್ದು ಏನಿಲ್ಲ ಅಂದ್ರೂ ಒಂದು 6 HF ಇದ್ದಾವೆ ಆಕಳ, ಒಂದು 20 ಎಮ್ಮೆ ಇದ್ದಾವೆ, ಮುರ್ರಾ, ಒಂದು 36 ಕರುಗಳಿದ್ದಾವೆ. ಅವನ್ನೆಲ್ಲ ಡೆವಲಪ್ಮೆಂಟ್ ಮಾಡಿರೋದು ನಾವು. ಆಮೇಲೆ ಇದು ಹಾಲು ಬೆಳಗ್ಗೆ 100 ಲೀಟ್ರ್ ಬರುತ್ತೆ, ಸಾಯಂಕಾಲ 100 ಲೀಟ್ರ್ ಬರುತ್ತೆ. ಅದು ಎಲ್ಲ ತಗೊಂಡೋಗಿ ಡೈರಿಗೆ ಹಾಕ್ತಾ ಇದ್ದೀವಿ. ಪಶು ಸಾಕಣೆ ಶೆಡ್ ಮೇಲ್ವಿಚಾರಕ ವೀರೇಶ್ ವಿವಿಧ ತಳಿಯ ಎಮ್ಮೆ ಮತ್ತು ಆಕಳುಗಳಿಗೆ ಸಾವಯವ ಆಹಾರ ನೀಡಲಾಗುತ್ತಿದೆ. ಹೊಲದಲ್ಲೇ ಜಾನುವಾರುಗಳಿಗೆ ತಯಾರು ಮಾಡುವ ಮೇವು ಉತ್ಪಾದನೆ ಮಾಡಲಾಗುತ್ತಿದ್ದು ಜೊತೆಗೆ ಒಣಹುಲ್ಲನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು. ಒಂದು ದಿನಕ್ಕೆ ಫೀಲ್ಡ್ ಒಂದು 20 kg ಸೈಲೇಜ್ ಕೊಡ್ತೀವಿ, ಒಂದು 3 kg ಫುಡ್ ಕೊಡ್ತಾ ಇದ್ದೀವಿ. ಆರ್ಗ್ಯಾನಿಕ್ ಫುಡ್ ಅಂತ ಆರ್ಗ್ಯಾನಿಕ್ ಫುಡ್ ಇವು ಎಲ್ಲ ಹರಿಯಾಣದಿಂದ ತಂದಿದ್ದೀವಿ ರೀ. ಫೀಲ್ಡು ಸೈಲೇಜ ಕೊಡ್ತೀವಿ. ಸೈಲೇಜ ನಾವೇ ತಯಾರು ಮಾಡ್ಕೊಂಡಿವಿ. ನಮ್ಮ ಹೊಲದಲ್ಲಿದ್ದ ಮಿಷನ್ ತಂದು ಕಟ್ ಮಾಡ್ಕೊಂಡು ನಾವೇ ಕ್ರಷಿಂಗ್ ಮಾಡಿ ಅವನ್ನೇ ಸೈಲೇಜ ಕೊಡ್ತೀವಿ. ಕೃಷಿ ಸ್ನಾತಕೋತ್ತರ ಪದವೀಧರ ರುದ್ರೇಶ್ ಸಾವಯವ ಕೃಷಿಯೊಂದಿಗೆ ಹೈನುಗಾರಿಕೆಯನ್ನು ಸಂಯೋಜಿಸಿ ಎರಡನ್ನೂ ರಾಸಾಯನಿಕ ಮುಕ್ತಗೊಳಿಸಲಾಗಿದೆ. ಮೆಕ್ಕೆಜೋಳದ ತೆನೆ ಬರುವ ಸಂದರ್ಭದಲ್ಲಿ ಕತ್ತರಿಸಿ ನೂತನ ವಿಧಾನದಿಂದ ಪ್ಯಾಕಿಂಗ್ ಮಾಡಿ ಸಂಗ್ರಹಿಸಲಾಗುತ್ತದೆ. ಮೇವಿನ ಕೊರತೆಯುಂಟಾದಾಗ ಇದನ್ನು ಬಳಸಲಾಗುತ್ತದೆ ಎಂದರು. ಸಿಸ್ಟಮ್ ಆಗಲಿ, ಒಂದು ಸೈಲೇಜ್ ಮೇವಾಗಲಿ, ಏನಂದ್ರೆ ನಮಗೆ ಆಫ್ ಸೀಸನ್ ಅಲ್ಲಿ ಮೇವು ಸಿಗಲ್ಲ ಅಂತ ಏನು ಮಾಡ್ತಾ ಇದೀವಿ, ಮೇವನ ಅಂದ್ರೆ ಮೆಕ್ಕೆಜೋಳದ ತೆನೆ ಬಂದಿರೋಂಥ ಮೇವನ್ನ ನಾವೇನು ಮಾಡ್ತಾ ಇದೀವಿ, ಅದನ್ನ ಸೈಲೇಜ್ ಮಾಡಿ ಒಂದು ಪ್ಯಾಕಿಂಗ್ ಮಾಡಿ ಇಟ್ಟಿರ್ತೀವಿ. ಯಾವಾಗ ಆಫ್ ಸೀಸನ್ ಅಲ್ಲಿ ಮೇವು ಸಿಗಲ್ಲ ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಡೈರೆಕ್ಟ್ ಹಸಿ ಮೇವನ್ನ ಸೈಲೇಜ್ ರೂಪದಲ್ಲಿ ಕೊಡ್ತಾ ಹೋಗ್ತೀವಿ. ಅದಾದ್ಮೇಲೆ ಒಣ ಮೇವನ್ನು ರೆಗ್ಯುಲರ್ ಆಗಿ ಕೊಡ್ತಾ ಹೋಗ್ತೀವಿ. ಸ್ಥಳೀಯರಾದ ಬಸವರಾಜ್ ತಮ್ಮ ಗ್ರಾಮದಲ್ಲಿ ಮೊದಲು ಹಾಲಿನ ಡೈರಿ ಇರಲಿಲ್ಲ. ಈಗ ಶೆಡ್ನಲ್ಲಿ ಸಂಗ್ರಹವಾಗುವ ಹಾಲನ್ನು ಸಂಗ್ರಹಿಸಿ ಸಂಸ್ಕರಿಸಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ರಚನೆ ಮಾಡಲಾಗಿದೆ. ಇದರಿಂದ ಸ್ಥಳೀಯರಿಗೆ ಅನುಕೂಲವಾಗಿದೆ. ಅಲ್ಲದೆ ಸ್ಥಳೀಯವಾಗಿಯೇ ನೈಸರ್ಗಿಕ ಗೊಬ್ಬರ ಕೂಡ ದೊರೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಮೆಕ್ಕೆಜೋಳ ತಗೊಂಡು ಅವರು ಸೈಲೇಜ್ ಮಾಡಿ ದನಗಳಿಗೆ ಹಾಕ್ತಾರೆ. ಅದರಿಂದ ಗೊಬ್ಬರ ಆಗಿ ಮತ್ತು ಆಮೇಲೆ ಹೊಲಗಳಿಗೆ ಭಾಳಷ್ಟು ನಾವು ಗೊಬ್ಬರ ಬೇರೆ ಬೆಳೆಸ್ತಿದ್ವಿ. ಈ ಗೊಬ್ಬರದಿಂದ ಜನಗಳಿಗೆ ಬಹಳ ಅನುಕೂಲ ಆಯ್ತು. ತಾವು ಹೊಲಕ್ಕೆ ಹಾಕಿದರೆ ಮತ್ತು ರೈತರಿಗೆ ಕೊಟ್ಟಾರೆ, ಎಲ್ಲ ಸಹಕಾರ ಮಾಡಿದ್ದಾರೆ. ಅಲ್ಲಿಂದ ಪರವಾಗಿ ನಮ್ಮ ಊರಿಗೆ ಒಳ್ಳೆಯದನ್ನಾಗಿದೆ. ಒಟ್ಟಾರೆಯಾಗಿ ಕೃಷಿಯೊಂದಿಗೆ ಹೈನುಗಾರಿಕೆಯನ್ನು ಸಮನ್ವಯಗೊಳಿಸಿ ಆದಾಯ ಹೆಚ್ಚಿಸಿಕೊಳ್ಳುವ ಜೊತೆಗೆ ಗ್ರಾಮೀಣ ಉದ್ಯೋಗ ಸೃಷ್ಟಿಗೂ ಕೊಡುಗೆ ನೀಡಿ ವಸಂತಲಕ್ಷ್ಮಿ ಮಾದರಿ ಮಹಿಳೆಯಾಗಿದ್ದಾರೆ.